ಸರ್ ಏನಂತ ಹೇಳಿದ್ರೆ ರೀಸೆಂಟ್ ಆಗಿ ಒಬ್ರು ಯೂಟ್ಯೂಬ್ ನೋಡಿ ಡಯಟ್ ಮಾಡ್ಲಿಕ್ಕೆ ಹೋಗಿ ಡೆತ್ ಆಗಿದ್ದಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ವಿಷಯವನ್ನೆಲ್ಲ ನಂಬಹುದು ಅಂತ ಅನಿಸ್ತದೆ ನಿಮ್ಗೆ, ಏನ್ ಅನಿಸ್ತದೆ? ಇಲ್ಲ ನಂಬೋದಂತೇನ ಅಂತ ಹಂಗಲ್ಲ. ಬಟ್ ಡಯಟ್ ಮಾಡ್ಬೇಕಂದ್ರೆ ಡಯಟ್ ಎದಕ್ ಮಾಡ್ಬೇಕು ಅದಕ್ ಮಾಡ್ಬೇಕು, ಬಿಟ್ಟು ಎಲ್ಲದಕ್ಕೂ ಸ್ವಲ್ಪ ಟ್ರೈನರ್ ಇಟ್ಕೊಂಡು ಡಯಟ್ ಮಾಡಿದ್ರೆ ಒಳ್ಳೇದು. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಡಯಟ್ ಮಾಡಿದ್ರೆ ಅದೆಲ್ಲ ಒಳ್ಳೇದಾಗಲ್ಲ. ಒಂದೊಂದು ಸುಳ್ಳು ಸುದ್ದಿ ಇರುತ್ತೆ. ಕಾನೂನೆಲ್ಲ ಕರೆಕ್ಟ್ ಆಗಿದೆ. ಬಟ್ ಇದು ಸುಳ್ಳು ಸುದ್ದಿ ಹಬ್ಸೋರಿಗೆ ಸ್ವಲ್ಪ ಕಾನೂನೇ ಆಕ್ಷನ್ ತಗೋಬೇಕು. ಹಾ, ಎಲ್ಲ ವಿಷಯ ನಂಬಾರ್ದು, ಬೇಕಾದದೆಲ್ಲ ವಿಷಯ ನೋಡಿ ನಂಬೇಕು. ಅದು ಹೇಗೆ ಸರಿಯಾ ತಪ್ಪ ಅಂತೆಲ್ಲ ನೋಡಿ ನಂಬೇಕು. ಸರ್ ಏನಂತ ಹೇಳಿದ್ರೆ ರೀಸೆಂಟ್ ಆಗಿ ಒಬ್ರು ಯೂಟ್ಯೂಬ್ ನೋಡಿ ಡಯಟ್ ಮಾಡ್ಲಿಕ್ಕೆ ಹೋಗಿ ಡೆತ್ ಆಗಿದ್ದಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ವಿಷಯವನ್ನೆಲ್ಲ ನಂಬಹುದು ಅಂತ ಅನಿಸ್ತದೆ ನಿಮ್ಗೆ, ಏನ್ ಅನಿಸ್ತದೆ? ಇಲ್ಲ ನಂಬೋದಂತೇನ ಅಂತ ಹಂಗಲ್ಲ. ಬಟ್ ಡಯಟ್ ಮಾಡ್ಬೇಕಂದ್ರೆ ಡಯಟ್ ಎದಕ್ ಮಾಡ್ಬೇಕು ಅದಕ್ ಮಾಡ್ಬೇಕು, ಬಿಟ್ಟು ಎಲ್ಲದಕ್ಕೂ ಸ್ವಲ್ಪ ಟ್ರೈನರ್ ಇಟ್ಕೊಂಡು ಡಯಟ್ ಮಾಡಿದ್ರೆ ಒಳ್ಳೇದು. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಡಯಟ್ ಮಾಡಿದ್ರೆ ಅದೆಲ್ಲ ಒಳ್ಳೇದಾಗಲ್ಲ. ಒಂದೊಂದು ಸುಳ್ಳು ಸುದ್ದಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ನಂಬೋದು. ಎಲ್ಲ ಅರ್ಧಕ್ಕರ್ಧ ಸುಳ್ಳು ಸುದ್ದಿ ಎಬ್ಸೋದು ಬಹಳ ಇರ್ತದಲ್ಲ, ಅದಕ್ಕೆ ಇದಕ್ಕೆ ಯಾವ ರೀತಿ ಕಾನೂನು ಬರಬೇಕು, ಇದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ಆಗ್ಬೇಕಂತ ಅನಿಸ್ತದೆ ನಿಮ್ ಪ್ರಕಾರ? ಆಗ್ಬೇಕು. ಸುಳ್ಳು ಸುದ್ದಿ ಎಲ್ಲ ಮತ್ತೆ ಈ ಪೊಲೀಸರ ತನಿಖೆ ತಗೋಬೇಕು ಇದ್ರ ಬಗ್ಗೆ. ನಮ್ ಪ್ರಕಾರ ರೀಚೆಕ್ ಮಾಡ್ಬೋದಂದ್ರೆ ಅಂದ್ರೆ ನಮ್ಮ ಜೀವನದಲ್ಲಿ ಆದಂತ ಇದು ಒಂದು ಫ್ಯಾಕ್ಟ್, ಅದು ನಾವು ಫಸ್ಟ್ ಥಿಂಕ್ ಮಾಡ್ಬೇಕು. ಅದು ಸುಳ್ಳು ಸುದ್ದಿ ಹೇಳ್ತಾರಂದ್ರೆ ಅದ್ರ ಬಗ್ಗೆ ನಾವು ಅದರಿಂದ ಫಾಲೋ ಮಾಡೋದಲ್ಲ. ಕಾನೂನೆಲ್ಲ ಕರೆಕ್ಟ್ ಆಗಿದೆ. ಬಟ್ ಇದು ಸುಳ್ಳು ಸುದ್ದಿ ಹಬ್ಸೋರಿಗೆ ಸ್ವಲ್ಪ ಕಾನೂನೇ ಆಕ್ಷನ್ ತಗೋಬೇಕು. ಹಾ, ಚೇಂಜಸ್ ಅಂದ್ರೆ ಇದು ಸುಳ್ಳು ಸುದ್ದಿ ಒಂದೊಂದು ಯಾವ್ದೇ ತರಹದ ವಿಷಯ ಯೂಟ್ಯೂಬ್ ಅಲ್ಲಿ ಆಗ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಲಿ ಮಾಡಿದ್ರೆ, ಬಟ್ ಅದರಲ್ಲಿ ಒಂದೊಂದು ಸತ್ಯ ಇರುತ್ತೆ, ಒಂದೊಂದು ಸುಳ್ಳು ಇರುತ್ತೆ. ಅದು ಸುಳ್ಳು ಸುದ್ದಿ ಅಂತ ಜಾಸ್ತಿ ಜನಕ್ಕೆ ತಿಳಿಯಲ್ಲ. ತಿಳ್ಕೊಂಡು ನಡೆದವ್ರಿಗೆ ಸ್ವಲ್ಪ ಸತ್ಯ ಅಂತ ಗೊತ್ತಾಗುತ್ತೆ. ಎಲ್ಲ ವಿಷಯ ನಂಬಾರ್ದು, ಬೇಕಾದದೆಲ್ಲ ವಿಷಯ ನೋಡಿ ನಂಬೇಕು. ಅದು ಹೇಗೆ ಸರಿಯಾ ತಪ್ಪ ಅಂತೆಲ್ಲ ನೋಡಿ ನಂಬೇಕು. ಎಲ್ಲ ವಿಷಯ ನಂಬಲಿಕ್ಕೆ ಹೋಗ್ಬಾರ್ದು. ಪ್ರಭಾವ ಬೀಳ್ತದೆ ತುಂಬಾ. ಇದರಿಂದೆಲ್ಲ ನಾಶ ಎಲ್ಲ ಆಗೋದು ಜಾಸ್ತಿ. ಮೊದಲೇ ಸೋಷಿಯಲ್ ಮೀಡಿಯಾ ಪ್ರಭಾವ ಬೀಳ್ತಾ ಉಂಟು ಮೇಲೆ, ಅದೆಲ್ಲ ನಾಶ ಆಗ್ತದೆ. ಹಾಗೆ ಎಲ್ಲ ನಂಬಲಿಕ್ಕೆ ಹೋಗ್ಬಾರ್ದು. ಈ ತರದ್ದು ವಿಷಯಗಳು ನಾವು ಬರುವ ಮೊದಲೇ ಜಾಗ್ರತೆ ವಹಿಸ್ಕೊಳ್ಬೇಕಾ, ಏನಂತ ಹೇಳ್ತೀರಾ ಅದ್ರ ಬಗ್ಗೆ? ಫ್ಯಾಕ್ಟ್ ಚೆಕ್ ಮಾಡಿ ಮೊದಲು ಅದು ಏನು ವಿಷಯ ಅಂತ ಸರಿಯಾಗಿ ನಾವು ಅರ್ಥ ಮಾಡ್ಬೇಕು. ಅದು ಹೇಗೆ ಮಾಡಿದ್ದಾರೆ ಅಂತ, ಅದು ನಾವು ಮಾಡಿದ್ರೆ ಸರಿ ಆಗ್ತದೆ ಇಲ್ವಾ ಅಂತೆಲ್ಲ ನೋಡ್ಬೇಕು. ಸರಿ ಇಲ್ಲದಿದ್ರೆ ಬಿಡ್ಬೇಕು ಅಂತ ಮಾಡ್ಲಿಕ್ಕೆ ಹೋಗ್ಬಾರ್ದು, ಟ್ರೈ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ತರದ್ದೆಲ್ಲ ಆದ್ರೆ ಸುಳ್ಳು ಸುದ್ದಿಯನ್ನೆಲ್ಲ ಕಡಿವಾಣ ಆಗಿರೋ ಸಮಾಜದಲ್ಲಿ ಚೇಂಜಸ್ ಆಗ್ತದೆ ಅಂತ ಅನಿಸ್ತದೆ. ಗ್ಯಾರಂಟಿ ಆಗುತ್ತೆ ಬ್ರೋ. ಸುಳ್ಳು ಸುದ್ದಿ ಅಂದ್ರೆ ಇವಾಗ ಏನು ವಿಷಯ ಆಗಿರ್ಲಾದ್ರು ಆಲಾರ್ದೆ ಆದವ್ರು ಹೇಳ್ತಾರಲ್ಲ, ಅದರಿಂದ ಜನ ಏನ್ ಮಾಡ್ತಾರೆ, ನಂಬ್ತಾರೆ. ಸೋಷಿಯಲ್ ಮೀಡಿಯಾದಿಂದ ಜಾಸ್ತಿ ಇನ್ವಾಲ್ವ್ ಆಗಿರ್ತೀವಲ್ಲ, ಅದರಿಂದ ನಂಬೋದು ಜಾಸ್ತಿ ಜನ ಸೋಷಿಯಲ್ ಮೀಡಿಯಾ ನೋಡಿ ಜನ ನಂಬ್ತಾರೆ. ಸೋಷಿಯಲ್ ಮೀಡಿಯಾದಿಂದ ನಮಗೆ ಏನ್ ಬೇಕೋ ಅದಿಷ್ಟೇ ಕೊಡ್ಬೇಕು. ಸುಳ್ಳು ಸುದ್ದಿ ಆಗ್ಲಿ ಇಂಥದ್ದೆಲ್ಲ ಕೊಡ್ಬಾರ್ದು.